ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಪ್ರಾಕ್ಟೀಸ್ ಫಾರ್ ಬಿಗಿನರ್ಸ್. ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಕನ್ನಡ ಕಲಿತಾ ಇರೋರಿಗೋಸ್ಕರ ಸರಳವಾದ ಪದಗಳನ್ನು ಬರೆಯುವುದು ಹಾಗೆ ಓದುವುದನ್ನು ಮಾಡೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಒತ್ತಕ್ಷರ ಪದಗಳನ್ನು ಬರೆಯುವುದು ಹಾಗೂ ಓದುವುದನ್ನು ಮಾಡಿದ್ವಿ. ಇವತ್ತು ಕೆಲವು ಹೊಸದಾಗಿ ಕಲಿತಾ ಇರೋರಿಗೋಸ್ಕರ ಸರಳ ಪದಗಳನ್ನು ಬರೆಯೋಣ. ಈ ಪದಗಳನ್ನೆಲ್ಲ ಬರೀಲಿಕ್ಕೆ ನೀವು ಸರಳವಾಗಿ ಕಲಿಬೇಕು ಅಂತಂದರೆ ನಾನು ಈ ಹಿಂದೆ ಅಪ್ಲೋಡ್ ಮಾಡಿರುವಂಥ ವಿಡಿಯೋ ಇದು. ಇದರಲ್ಲಿ ಅ ಇಂದ ಅಹಾವರೆಗಿನ ಉಚ್ಚಾರಗಳು ಬಂದಾಗ ಯಾವ ರೀತಿಯ ಚಿಹ್ನೆಯನ್ನು ಉಪಯೋಗಿಸಬೇಕು ಅಂತ, ಇದು ಕನ್ನಡದ ಅಕ್ಷರ, ಇದು ಇಂಗ್ಲೀಷ್ನಲ್ಲಿ ಹೇಗೆ ಓದ್ತೀವಿ ಅಂತ, ನಂತರ ಅದಕ್ಕೆ ಕೊಡಬೇಕಾದ ಚಿಹ್ನೆಗಳು, ಇವುಗಳ ಬಗ್ಗೆ ನಾನು ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ನೋಡಿ, ಅದರಲ್ಲಿ ಈ ವಿಡಿಯೋ ಇದೆ. ಹಾಗೆ ಮತ್ತೊಂದು ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಕೂಡ ನಿಮಗೆ ತಲೆಕಟ್ಟು ಯಾವಾಗ ಕೊಡಬೇಕು, ಹಾಗೆ ತಲೆಕಟ್ಟಿನ ದೀರ್ಘ ಯಾವಾಗ ಕೊಡಬೇಕು ಅನ್ನೋದನ್ನು ಅ ಇಂದ ಅಹಾವರೆಗಿನ ಅಕ್ಷರಗಳಿಗೆ ಹೇಗೆ ಬರೀಬೇಕು ಅಂತ ಇದನ್ನು ತೋರಿಸ್ಕೊಟ್ಟಿದ್ದೀನಿ. ಇದು ಕೂಡ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ, ಆಸಕ್ತಿ ಇರುವವರು ನೋಡಿ. ಅಷ್ಟೇ ಅಲ್ಲದೆ ಕನ್ನಡ ಮತ್ತು ಇಂಗ್ಲೀಷ್ನ ಕಲಿಕೆಗೆ, ಬೇಸಿಕ್ ಕಲಿಕೆ, ಪ್ರಾರಂಭಿಕ ಕಲಿಕೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಕನ್ನಡದ ಸ್ವರಗಳು, ವ್ಯಂಜನಗಳು, ಪದಗಳು, ಕಾಗುಣಿತ ಇವನ್ನೆಲ್ಲವನ್ನು ಕನ್ನಡದಲ್ಲಿ ಹಾಗೆ ಇಂಗ್ಲೀಷ್ನಲ್ಲಿ ಕೂಡ ನಾನು ಬರೆದು ಅಪ್ಲೋಡ್ ಮಾಡಿದ್ದೀನಿ. ಇದೆಲ್ಲವೂ ನಾನು ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಸ್ಗಳು. ಈಗ ಮತ್ತೊಂದು ಪದವನ್ನು ಬರೆಯೋಣ. ದಾಖಲೆ. ದಾಖಲೆ ಅನ್ನುವಾಗ ಇದು ದ ಆಯಿತು, ಇದಕ್ಕೆ ತಲಕಟ್ಟಿನ ದೀರ್ಘ ದಾ ಖ ಲೇ, ಇದು ಏತ್ವ ಅಲ್ಲಾಗಿ ಏತ್ವ ಕೊಟ್ಟರೆ ಲೇ, ದಾಖಲೆ. ಮತ್ತೊಂದು ಪದ ಇತಿಹಾಸ. ಈ ತಿ ಬರಿಬೇಕಾಗಿರೋದ್ರಿಂದ ಇಲ್ಲಿ ಗುಡಿಸು ಅಂತ, ಇದನ್ನು ಇತಿ ಹಾ ಸ. ಈಗ ನಿಮಗೆಲ್ಲ ಗೊತ್ತಾಗಿರ್ಬೋದು, ಇದು ಸ ಆಕಾರ ಬಂದರೆ ತಲೆಕಟ್ಟು ಕೊಡಬೇಕು, ಆ ಆಕಾರ ಬಂದರೆ ತಲೆಕಟ್ಟಿನ ದೀರ್ಘ, ಯಾವುದೇ ಅಕ್ಷರ ಆಗಲಿ ಅದಕ್ಕೆ ತಲೆಕಟ್ಟಿನ ದೀರ್ಘ. ಹಾಗೆ ಗುಡಿಸು ಬಂದಾಗ, ಈ ಉಚ್ಚಾರ ಬಂದಾಗ ಗುಡಿಸು. ಮತ್ತೊಂದು ಪದ ಜಲಾಶಯ. ಜ ಮತ್ತು ಇಲ್ಲಿ ತಲೆಕಟ್ಟಿನ ದೀರ್ಘ, ಇದು ಬರೀ ಲ ಅಂತ ಬರಬೇಕಾದ್ರೆ ಇಷ್ಟು, ಆ ಅನ್ನೋದ್ರಿಂದ ತಲೆಕಟ್ಟಿನ ದೀರ್ಘ ಕೊಡಬೇಕು. ಹಾಗೆ ಶ, ಇದು ಕೂಡ ತಲೆಕಟ್ಟು, ಜಲಾಶಯ. ಮತ್ತೊಂದು ಮಾಹಿತಿ ನೋಡಿ, ಇದು ವ ಆಯಿತು, ಇದಕ್ಕೆ ಕೊಂಬಿನ ದೀರ್ಘ ಕೊಟ್ಟರೆ ಮಾ, ಮತ್ತು ಇಲ್ಲಿ ಈ ಉಚ್ಚಾರ ಬರೋದ್ರಿಂದ ಇದು ಗುಡಿಸು, ಮಾಹಿ ತಿ. ಈಗ ತಿ 2 ಸಲ ಬರ್ದ್ವಿ, ಗುಡಿಸು, ಮಾಹಿತಿ. ನಂತರ ಸಮಿತಿ. ಸ ತಲಕಟ್ಟು, ಸ ಮೀ ಅಂದರೆ ಇಲ್ಲಿ ಗುಡಿಸು ಕೊಡಬೇಕು, ಈ ಥರ ಕೊಟ್ಟಿದ್ದಕ್ಕೆ ಗುಡಿಸು ಅಂತೀವಿ. ಸಮಿತಿ. ಮೂರನೆಯ ಈ ಉಚ್ಚಾರದ ಗುಡಿಸು ಹೇಗೆ ಕೊಡೋದು ಅಂತ ಗೊತ್ತಾಯಿತು ನಿಮಗೆ. ನಂತರ ಕಾವೇರಿ. ಇದನ್ನು ಕೂಡ ತಲೆಕಟ್ಟಿನ ದೀರ್ಘ ಕಾ. ಈಗ ವೇ ಹೇಗೆ ಬರೆಯೋದು, ಎ ಕಾವೇ, ಇದು ದೀರ್ಘ ಕೊಟ್ಟರೆ ವೇ, ಕಾವೇ ರಿ, ರ ಗುಡಿಸು ರಿ, ಕಾವೇರಿ. ಮತ್ತೊಂದು ನಮನ. ನಮನ, ಇದು ತಲೆಕಟ್ಟು, ಆಕಾರ ಇದೆ, ಅದರಿಂದ ತಲೆಕಟ್ಟು. ನ ಇವು ಎಲ್ಲ ವ್ಯಂಜನಗಳು ಈಗಾಗಲೇ ನೀವು ಕಲ್ತಿರ್ತೀರ, ಅದರಿಂದ ಎಲ್ಲಕ್ಕೂ ತಲೆಕಟ್ಟು ಆಕಾರ ಇರೋದ್ರಿಂದ. ಮತ್ತೊಂದು ಗೌರವ. ಇಲ್ಲಿ ಅವು ಗೌ ಗಾಗೆ ಅವತ್ತು, ಗೌ ರ ವ, ಗೌರವ. ಸಾಗರ, ಸಾಗರ. ನಗರ, ನಗರ. ದಾಖಲೆ, ದಾಖಲೆ. ಇತಿಹಾಸ, ಇತಿಹಾಸ. ಜಲಾಶಯ, ಜಲಾಶಯ. ಮಾಹಿತಿ, ಮಾಹಿತಿ. ಸಮಿತಿ, ಸಮಿತಿ. ಕಾವೇರಿ, ಕಾವೇರಿ. ನಮನ, ನಮನ. ಗೌರವ, ಗೌರವ. ಇವತ್ತಿಗೆ ಎಷ್ಟು ಸಾಕು. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಸರಳ ಪದಗಳು, ಹಾಗೆ ಒತ್ತಕ್ಷರ ಪದಗಳು, ಕಠಿಣ ಪದಗಳು ಇವುಗಳನ್ನು ಬರೆಯೋದನ್ನು ಅಭ್ಯಾಸ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.
ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.